ಸತತವಾಗಿ 2 ಗಂಟೆಗಳಿಂದಲೂ ಕೂಡ ಸಿಎಂ ಹೈ ವೋಲ್ಟೇಜ್ ಸಭೆಯನ್ನ ಮಾಡ್ತಾ ಇದ್ದಾರೆ. ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಜೊತೆಯಲ್ಲಿ ಒಂದು ಮೀಟಿಂಗ್ ಆಗ್ತಾ ಇದೆ. ಸುಮಾರು 80ಕ್ಕೂ ಹೆಚ್ಚು ಮಾಲೀಕರು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸತತವಾಗಿ 2 ಗಂಟೆಗಳಿಂದ ಆಗ್ತಾ ಇರುವಂತಹ ಹೈ ವೋಲ್ಟೇಜ್ ಮೀಟಿಂಗ್ ಇದು. ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಜೊತೆಯಲ್ಲಿ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ ಸಿಎಂ. ಸುಮಾರು 80ಕ್ಕೂ ಹೆಚ್ಚು ಮಾಲೀಕರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ತಮ್ಮದೇ ವಾದವನ್ನ ಕೂಡ ಈಗಾಗಲೇ ಮಂಡಿಸ್ತಾ ಇದ್ದಾರೆ ಶುಗರ್ ಫ್ಯಾಕ್ಟರಿಯ ಓನರ್ಸ್. ಯಾಕೆ ಹೆಚ್ಚಿಗೆ ದುಡ್ಡನ್ನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಏನು ತೊಂದರೆಗಳಾಗ್ತಾ ಇದೆ? ಬಹುತೇಕವಾಗಿ ನೋಡಿ, ಆಲ್ಮೋಸ್ಟ್ ಆಲ್ ಈ ಶುಗರ್ ಫ್ಯಾಕ್ಟರಿಯ ಓನರ್ಸ್ಗಳು ಏನಿದ್ದಾರೆ, ರಾಜಕಾರಣಿಗಳೇ ಜಾಸ್ತಿ ಇದ್ದಾರೆ. ಅಥವಾ ಸಚಿವ ಸಂಪುಟದಲ್ಲಿ ಈಗ ಆಲ್ರೆಡಿ ಯಾರಿದ್ದಾರೆ ನಾಯಕರೆಲ್ಲರೂ ಕೂಡ, ಅಥವಾ ಪಕ್ಷಗಳಲ್ಲಿ ಕಾಂಗ್ರೆಸ್ ಪಕ್ಷ ಇರ್ಬೋದು, ಬಿಜೆಪಿಯ ನಾಯಕರುಗಳು ಕೂಡ ಈಗಾಗಲೇ ಶುಗರ್ ಫ್ಯಾಕ್ಟರೀಸ್ ಓನರ್ಸ್ ಕೂಡ ಆಗಿರುವಂಥದ್ದು. ಸೊ ಈ ಸಂಬಂಧವಾಗಿ ಏನು ಪ್ರಾಬ್ಲಮ್ ಆಗುತ್ತೆ, ಹೆಚ್ಚಿಗೆ ಅವ್ರು ಕೇಳ್ತಾ ಇರುವಂತಹ ಬೆಲೆಯನ್ನು ಕೊಟ್ಟರೆ ಯಾವ ರೀತಿಯಾಗಿ ತಮಗ ಪ್ರಾಬ್ಲಮ್ ಆಗುತ್ತೆ ಅನ್ನುವಂತಹ ವಿಚಾರಗಳ ಸಂಬಂಧವಾಗಿಯೂ ಕೂಡ ಈಗಾಗಲೇ ಮಾಹಿತಿಗಳನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಜೊತೆಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿರಬಹುದು, ನಾಯಕರೆಲ್ಲರೂ ಕೂಡ ಈ ಒಂದು ಮೀಟಿಂಗ್ನಲ್ಲಿ ಅಥವಾ 80ಕ್ಕೂ ಹೆಚ್ಚು ಮಾಲೀಕರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಓನರ್ಸ್ಗಳಿಂದಲೂ ಕೂಡ ಏನು ಪ್ರಾಬ್ಲಮ್ಗಳಾಗ್ತಾ ಇದೆ ಕೊಡ್ಲಿಕ್ಕೆ ಅಥವಾ ಕೊಡಬಹುದಾ ಇಲ್ವಾ ಅಂತ ಹೇಳಿ ಈಗಾಗಲೇ ಮಾತುಕತೆ ಆಗ್ತಾ ಇದೆ. ಕಬ್ಬಿನ ಕಿಚ್ಚು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಸಭೆಯಲ್ಲಿ ತಮ್ಮ ವಾದವನ್ನ ಮುಂದಿಟ್ಕೊಂಡು ಸಕ್ಕರೆ ಫ್ಯಾಕ್ಟರಿಯ ಮಾಲೀಕರಿದ್ದಾರೆ. ತಮ್ಮ ವಾದ ಏನಿದೆ, ತಮ್ಮ ಕಡೆಯಿಂದ ಏನಿದೆ ವಿಚಾರವನ್ನ ಮುಟ್ಟಿಸಬೇಕು ಸರ್ಕಾರಕ್ಕೆ, ಅದನ್ನ ಇಟ್ಕೊಂಡು ಈಗಾಗಲೇ ಮಾಲೀಕರು ಕೂತಿದ್ದಾರೆ. ಕಬ್ಬಿನ ಕಿಚ್ಚು ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಇವತ್ತಿಗೂ ಕೂಡ ಹೋರಾಟವನ್ನು ಮಾಡ್ತಿದ್ದಾರೆ, ಪ್ರತಿಭಟನೆ ಆಗ್ತಾ ಇದೆ. ಫ್ಯಾಕ್ಟರಿಗಳ ಆರ್ಥಿಕ ಸ್ಥಿತಿ ಉತ್ತಮವಾಗಿಸಲು ಸರ್ಕಾರ ಸಹಕಾರ ಕೊಡಬೇಕು. ಕೋ ಜನರೇಷನ್ ನಿಂದ ಉತ್ಪಾದನೆ ಆಗುವಂತಹ ವಿದ್ಯುತ್ ಖರೀದಿ ದರ ಹೆಚ್ಚಳ ಆಗಬೇಕು. ಪ್ರತಿ ಯೂನಿಟ್ಗೆ ಸರ್ಕಾರ ಫ್ಯಾಕ್ಟರಿಗಳಿಗೆ 5.50 ನೀಡಬೇಕು. ಸಕ್ಕರೆ ದರ ಏರಿಕೆ ಮಾಡಲು ಕೇಂದ್ರದ ಮೇಲೆ ಒತ್ತಡ ಹೇರಬೇಕು. ಸಕ್ಕರೆಯ ವಾಣಿಜ್ಯ ಮತ್ತು ಗೃಹ ಬಳಕೆಯ ದರ ಪ್ರತ್ಯೇಕಿಸಲು ಒತ್ತಾಯವನ್ನು ಕೂಡ ಮಾಡಲಾಗಿದೆ. ಎಥೆನಾಲ್ ಹಂಚಿಕೆ ಪ್ರಮಾಣ ಏರಿಕೆಯನ್ನು ಮಾಡಲು ಕೂಡ ಈ ಒಂದು ಮೀಟಿಂಗ್ನಲ್ಲಿ ಈಗಾಗಲೇ ಅವ್ರದ್ದೇ ಆದಂತಹ ಅವರು ಕೂಡ ಲಿಸ್ಟ್ಗಳನ್ನು ಇಟ್ಕೊಂಡು ಬಂದಿದ್ದಾರೆ. ಈಗ ರೈತರು ಹೋರಾಟವನ್ನು ಮಾಡ್ತಾ ಇದ್ದಾರೆ, ತಮಗೇನು ಬೇಕು ಅಂತ ಹೇಳಿ ಅವರು ಕೂಡ ಈಗಾಗಲೇ ಆಗ್ರಹಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಆಕ್ರೋಶಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಅದರ ಬೆನ್ನಲ್ಲೇ ಈ ಕಡೆ ಓನರ್ಸ್ಗಳು ಏನಿದ್ದಾರೆ, ಮಾಲೀಕರು ಏನಿದ್ದಾರೆ, ಸಕ್ಕರೆ ಕಾರ್ಖಾನೆಯ ಮಾಲೀಕರು ಕೂಡ ತಮ್ಗೇನು ಪ್ರಾಬ್ಲಮ್ ಆಗುತ್ತೆ, ತಮ್ಗೇನು ಸರ್ಕಾರದಿಂದ ಆಗಬೇಕಾಗಿದೆ ಕೆಲಸಗಳನ್ನ ಅವರು ಒಂದು ಲಿಸ್ಟ್ ಅನ್ನ ಕೂಡ ಈಗಾಗಲೇ ಇಟ್ಕೊಂಡಿದ್ದಾರೆ. ಈ ಸಭೆಯಲ್ಲಿ ಈಗಾಗಲೇ ಮಾತುಕತೆಯನ್ನು ಕೂಡ ಮಾಡಲಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ರಾಘವೇಂದ್ರ. ಎಸ್ ರಾಘವೇಂದ್ರ, ಈಗಾಗಲೇ ಸಭೆಗಳು ಕೂಡ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಭೆ ಆಗ್ತಾ ಇದೆ. ಈ ಸಭೆಯಲ್ಲಿ ಯಾವ ರೀತಿಯಾದಂತಹ ತೀರ್ಮಾನಕ್ಕೆ ಬರಲಾಗುತ್ತೆ, ಜೊತೆಗೆ ಈಗ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಯಾವ ವಿಚಾರವನ್ನು ಮುಂದಿಟ್ಟುಕೊಂಡು ಈಗಾಗಲೇ ಅವರು ಕೂಡ ಒಂದು ಲಿಸ್ಟನ್ನು ರೆಡಿ ಮಾಡ್ಕೊಂಡಿರ್ತಾರೆ, ತಮಗೇನು ತೊಂದರೆ ಆಗ್ತಾ ಇದೆ ಅಂತ ಹೇಳಿ. ಸೊ ಏನೆಲ್ಲ ವಿಚಾರಗಳನ್ನ ಈಗಾಗಲೇ ಪ್ರಸ್ತಾಪ ಮಾಡಲಾಗಿದೆ ಈ ಒಂದು ಮೀಟಿಂಗ್ನಲ್ಲಿ, ಏನಿದೆ ಕಂಪ್ಲೀಟ್ ಆದಂತಹ ಮಾಹಿತಿ? ಪುಷ್ಪ, ಪ್ರಮುಖವಾಗಿ ಇವತ್ತು ಸಿಎಂ ಅವರ ಅಧ್ಯಕ್ಷತೆಯಲ್ಲಿ ನಡೆಯತಕ್ಕಂತಹ ಸಕ್ಕರೆ ಕಂಪನಿ ಮಾಲೀಕರ ಜೊತೆಗಿನ ಸಭೆ ಬಹುತೇಕ ಅಪೂರ್ವ ಆಗಿರ್ಬೋದು ಅನ್ನೋ ಸಾಧ್ಯತೆ ಇದೆ. ಯಾಕಂದ್ರೆ ಇನ್ನು ಕೆಲವೇ ಕ್ಷಣದಲ್ಲಿ ಸಭೆ ಮುಗಿದಿದೆ, ಆಗ ಮಾಹಿತಿಯನ್ನ ಕೊಡ್ತಾರೆ. ಕೆಲವೊಂದಿಷ್ಟು ಮಹತ್ವವಾಗಿರ್ತಕ್ಕಂತಹ ಕೆಲವೊಂದಿಷ್ಟು ಬೇಡಿಕೆಗಳನ್ನ ಸಕ್ಕರೆ ಕಂಪನಿ ಮಾಲೀಕರು ಇಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ಸಕ್ಕರೆ ಕಂಪನಿಗಳು ಸಾಕಷ್ಟು ನಷ್ಟದಲ್ಲಿ ನಡೀತಾ ಇದಾವೆ. ಕೇಂದ್ರದಿಂದ ಬರ್ಬೇಕಾಗಿರ್ತಕ್ಕಂತಹ ಇದಿದೆ, ಅದು ಸಹ ಸರಿಯಾದ ಮಾರ್ಗದಲ್ಲಿ ಬರ್ತಾ ಇಲ್ಲ. 5 ವರ್ಷ ಆಗಿದೆ ನಮಗಿದಾಗಿ. ಉತ್ತರ ಭಾರತದಲ್ಲಿ ಕಂಪನಿಗಳಿಗೆ ಸರಿಯಾಗಿ ಇದು ಸಿಗ್ತಾ ಇದೆ, ಸೌಲಭ್ಯಗಳು ಸಿಗ್ತಾ ಇದಾವೆ. ನಮ್ಮ ಕಂಪನಿಗಳಿಗೆ ಯಾವುದೇ ರೀತಿಯ ಸೌಲಭ್ಯಗಳು ದಕ್ಷಿಣ ಭಾರತದಲ್ಲಿ ಸಿಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಸರ್ಕಾರಕ್ಕೆ, ನೀವು ಕೇಂದ್ರ ಸರ್ಕಾರಕ್ಕೆ ಒತ್ತಡವನ್ನು ಹೇರಬೇಕು, ಪತ್ರವನ್ನ ಬರೀಬೇಕು ಅಂತ ಹೇಳ್ಬಿಟ್ಟು ಡಿಮ್ಯಾಂಡ್ ಅನ್ನ ಮಾಡಿರ್ತಕ್ಕಂಥ. ಈಗ ರೈತರು ಇಟ್ಟಿರ್ತಕ್ಕಂತಹ ಬೇಡಿಕೆ 3,500 ರೂಪಾಯಿ. ಆದ್ರೆ ಅಷ್ಟೆಲ್ಲ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಸಾಕಷ್ಟು ನಷ್ಟದಲ್ಲಿ ಕಂಪನಿಗಳು ನಡೀತಾ ಇದಾವೆ. ಯಾವುದೇ ಒಂದು ಪ್ರಾಡಕ್ಟ್ ಅನ್ನ ನಾವು ಖರೀದಿ ಮಾಡಿ ಅದನ್ನ ಉತ್ಪಾದನೆ ಮಾಡ್ಬೇಕಂದ್ರೆ ಸಾಕಷ್ಟು ವೆಚ್ಚಗಳು ಸಹ ತಗೊಳ್ತೈತೆ. ಆದ್ರೆ ಅವ್ರು ಕೇಳೋದಷ್ಟು ಕೊಡೋದಕ್ಕೆ ಆಗೋದಿಲ್ಲ. ಬೇಕಾದ್ರೆ ಸಕ್ಕರೆ ಕಂಪನಿಗಳನ್ನ ನಾವು ಕೊಡೋದಕ್ಕೆ ರೆಡಿ ಇದೀವಿ, ಬೇಕಾದ್ರೆ ನೀವೇ ಸರ್ಕಾರ ನಡೆಸ್ತಿಲ್ಲ ಅಂದ್ರೆ ಯಾರು ನಡ್ಸಂಗಿದ್ರೆ ನಾವು ಕೊಡೋದಕ್ಕೆ ರೆಡಿ ಇದೀವಿ ಅನ್ನೋ ಒಂದು ಮಾತನ್ನ ಸಹ ಸಕ್ಕರೆ ಕಂಪನಿ ಮಾಲೀಕರು ಹೇಳಿರ್ತಕ್ಕಂಥದ್ದು. ಇನ್ನು ಪ್ರಮುಖವಾಗಿ ಸಿದ್ದರಾಮಯ್ಯನವರು ಹಂಗಾರೆ ನಷ್ಟದಲ್ಲಿ ನಡೀತಾ ಇದೆ ಕಂಪನಿಗಳು ಅಂದ್ಮೇಲೆ ಒಬ್ಬೊಬ್ರು 2-3 ಕಂಪನಿಗಳನ್ನ ಇಟ್ಕೊಂಡಿದ್ದಾರೆ ಅಂತ ರೈತರು ಹೇಳ್ತಾರೆ. ಇದಕ್ಕೇನು ಉತ್ತರ ಕೊಡ್ತೀರಾ ಅಂತ ಸಹ ಸಿದ್ದರಾಮಯ್ಯನವರು ಮರು ಪ್ರಶ್ನೆಯನ್ನ ಮಾಡಿದ್ದಾರೆ. ಒಟ್ಟಿನಲ್ಲಿ ಇವತ್ತು ಸಕ್ಕರೆ ಕಂಪನಿಯ ಮಾಲೀಕರ ಜೊತೆ ನಡೆಯತಕ್ಕಂತಹ ಸಭೆಯಲ್ಲಿ ಸಾಕಷ್ಟು ಚರ್ಚೆ ಆಗಿದೆ. ಆ ಚರ್ಚೆ ಆದ ಬಳಿಕ ಇದೀಗ ಮತ್ತೆ ರೈತ ಮುಖಂಡರ ಜೊತೆ ಚರ್ಚೆ ಆಗುತ್ತೆ. ಇಲ್ಲಿ ಮಾಲೀಕರು ವ್ಯಕ್ತಪಡಿಸಿರ್ತಕ್ಕಂತಹ ಅಭಿಪ್ರಾಯವನ್ನ ರೈತ ಮುಖಂಡರ ಜೊತೆ ಚರ್ಚಿಸಿ ಒಂದು ತೀರ್ಮಾನಕ್ಕೆ ಬರುವ ಸಾಧ್ಯತೆಗಳು ಅಧಿಕವಾಗಿದ್ದಾವೆ. ಕುಸುಮಾ, ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.